ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಟ್ಯೂಸ್ಡೇ ಆ್ಯಂಡ್ ಟೈಮ್ ಬಂದು 11 ಆಗಿದೆ. ನಾನು ಆಫೀಸ್ಗೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ 15 ಡೇಸ್ ಆಗಿದೆ ಆಫೀಸ್ಗೆ ಹೋಗಿ. ಬಿಕಾಸ್ ಹಬ್ಬ ಇದ್ದಿದ್ದರಿಂದ ನಮ್ಗೆ ಆಲ್ಮೋಸ್ಟ್ 2 ವೀಕ್ಸ್ ವರ್ಕ್ ಫ್ರಮ್ ಹೋಮ್ ಇತ್ತು. ಆ್ಯಂಡ್ ದೆನ್ ಅಗೇನ್ 1 ಡೇ ಕ್ಲೈಂಟ್ ಆಫ್ ಇತ್ತು. ಆ್ಯಂಡ್ ಸೊ 15 ಡೇಸ್ ಇನ್ನು 20 ಡೇಸ್ ಆಯಿತು ಅನಿಸುತ್ತೆ. ಸೊ ತುಂಬ ದಿನ ಆದಮೇಲೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ, ಮನೆಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಲ್ಲ. ಸೊ ಆಫೀಸ್ಗೆ ಹೋಗೋದಕ್ಕೆ ಮತ್ತೆ ಆ ರೂಟೀನ್ಗೆ ಅಡ್ಜಸ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಲ್ಮೋಸ್ಟ್ ಆಲ್ರೆಡಿ ಕ್ಯಾಬ್ಗೂ ಸಹ ಲೇಟ್ ಆಗಿದೆ. ಸೊ ಬನ್ನಿ ಹೋಗೋಣ ಆಫೀಸ್ ಕಡೆ. ಪ್ರತಿ ಸರಿ ಯಾಕೆ ನನಗೆ ಹೀಗಾಗುತ್ತೆ ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ನಾನು ಬೇಗ ಹೋಗಿದ್ದ ದಿನ ಕ್ಯಾಬ್ ಬಂದಿರೋದಿಲ್ಲ, ಕ್ಯಾಬ್ ಬೇಗ ಬಂದಿರೋ ದಿನ ನಾನು ಹೋಗಿರೋದಿಲ್ಲ. ಮೇ ಬಿ ನಮ್ಮಿಬ್ಬರಿಗೂ ಟೈಮ್ ಸೆನ್ಸ್ ತುಂಬ ಕಡಿಮೆ ಅನಿಸುತ್ತೆ. ಬಟ್ ಯೂಶ್ವಲಿ ನಾನಂತೂ ಕರೆಕ್ಟ್ ಟೈಮ್ಗೆ ಹೋಗ್ತೀನಪ್ಪ, ಕ್ಯಾಬೇ ಬೇಗ ಬಂದಿರಲ್ಲ. ಅವ್ರನ್ನ ಕೇಳಿದ್ರೆ ಟ್ರಾಫಿಕ್ ಮೇಡಮ್ ಅಂತಾರೆ. ಅಂತೂ ಇಂತೂ ವೆಯ್ಟ್ ಮಾಡಿದ್ಮೇಲೆ ಕ್ಯಾಬ್ ಬಂತು. ಸೊ ಕ್ಯಾಬ್ ಹತ್ಕೊಂಡು ನಾನು ಆಫೀಸ್ ಕಡೆ ಹೊರಟೆ. ನಂಗೆ ಪ್ರತಿ ಸಲ ಆಫೀಸ್ಗೆ ಟ್ರಾವೆಲ್ ಮಾಡಬೇಕಾದ್ರೆ ಅನ್ಸೋದು ಒಂದೇ ವಿಚಾರ, ನಾನು ನಿಜವಾಗ್ಲೂ ಆಫೀಸ್ಗೆ ಹೋಗ್ತಿದ್ದೀನಾ ಅಥವಾ ಔಟ್ ಆಫ್ ಸ್ಟೇಟ್ ಏನಾದರೂ ಟ್ರಿಪ್ ಹೋಗ್ತಿದ್ದೀನಾ ಅಂತ. ಬಿಕಾಸ್ 1 ಅವರಿಗೆ ರೀಚ್ ಆಗಬೇಕಾಗಿರೋ ಜಾಗಕ್ಕೆ 2 ಅವರ್ಸ್ ಆದರೂ ರೀಚ್ ಆಗಲ್ಲ, ಹಾಗಿರುತ್ತೆ ಬ್ಯಾಂಗ್ಳೂರ್ ಟ್ರಾಫಿಕ್. ಅಂತೂ ಇಂತೂ ಆಫೀಸ್ ತಲುಪಿ ಬಂದು ಲಾಗಿನ್ ಮಾಡಿ ಕೆಲಸ ಶುರು ಮಾಡಿಕೊಂಡಾಗ ಅನಿಸಿದ್ದು ಒಂದೇ ವಿಚಾರ, ಈ ಕ್ಲೈಂಟ್ ಆಫ್ ನಮ್ಗೆ ಯಾಕಾದರೂ ಕೊಡ್ತಾರೋ ಅಂತ. ರಜಾ ಸಿಕ್ತಾಗೇನೋ ಫುಲ್ಲು ಮಜಾ ಮಾಡ್ತೀವಿ. ಬಟ್ ಎಗೇನ್ ಆಫೀಸ್ಗೆ ಹೋಗಿ 3 ದಿನದ ಕೆಲಸನ ಒಟ್ಟಿಗೆ ಒಂದೇ ದಿನದಲ್ಲಿ ಮಾಡಬೇಕಾದ್ರೆ ಆಗುತ್ತಲ್ಲ ಕೈ ನೋವು, ಅದು ನಮಗೆ ಗೊತ್ತು ಬಿಡಿ. ಇನ್ನೇನು ಈವ್ನಿಂಗ್ ಸ್ವಲ್ಪ ಬ್ರೇಕ್ ತೊಗೊಂಡು ಫುಡ್ ಕೋರ್ಟಿಗೆ ಬಂದು ಏನು ತಿನ್ನೋಣ ಅಂತ ಫುಡ್ ಕೋರ್ಟಲ್ಲಿ ಚಾಟ್ ನೋಡಬೇಕಾದ್ರೆ ನನಗನ್ಸಿದ್ದು ಪಿಜ್ಜಾ ತಿಂದು ತುಂಬ ದಿನ ಆಯ್ತಲ್ಲ, ಇವತ್ತು ತಿನ್ನೋಣ ಅಂತ. ಸೊ ಪಿಜ್ಜಾ ಆರ್ಡರ್ ಮಾಡಿ ಕೂತ್ಕೊಂಡು ತಿಂತಾಯಿದ್ರೆ ಫುಡ್ ಕೋರ್ಟಲ್ಲಿ ಒಂದು ಮುಖನಾದರೂ ಕಾಣಿಸೋದು ಬೇಡವಾ ಕಣ್ಣಿಗೆ. ಒಬ್ಬಳೇ ಕೂತ್ಕೊಂಡು ಪಿಜ್ಜಾ ತಿಂದು ಟೇಸ್ಟ್ ಓಕೆ ಇತ್ತು. ಅಗೇನ್ ಬ್ಯಾಕ್ ಟು ವರ್ಕ್. ಬ್ಯಾಲೆನ್ಸ್ ವರ್ಕ್ನ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಟೆ. ಸಿ ಯು ಅಗೇನ್.